बसवा सेवा फाउंडेशन ने 11 फरवरी को शहर के बसवगिरी में एक सम्मान समारोह का आयोजन किया। बसवा सेवा प्रतिष्ठान के अध्यक्ष डॉक्टर ने बताया कि बीदर में 23वां वचन विजयोत्सव 10 से 12 तारीख तक आयोजित किया गया है। डॉक्टर गंगांबिके अक्का ने कहा कि वह आज बीदर शहर के पत्रिका भवन में पत्रकारों को संबोधित कर रही थी। उन्होंने कहा, वचन विजयोत्सव 10 तारीख को सुबह 8 बजे शतस्थल ध्वजारोहण और सामूहिक इष्टलिंग पूजा योग के साथ शुरू होगा। सुबह 11 बजे होने वाले समारोह में विधानसभा अध्यक्ष यूटी खादर वचन विजयोत्सव और सद्भाव संगीत समारोह का उद्घाटन करेंगे। बसवा कल्याण अनुभव मंडप के अध्यक्ष डॉक्टर बसवलिंगा पट्टदेवरु ने कहा कि हुजूर के शिवानंद स्वामी जी की उपस्थिति में जिला प्रभारी मंत्री ईश्वर खंडरे, जो वचन विजयोत्सव स्वागत समिति के अध्यक्ष भी हैं, अध्यक्षता करेंगे। इसमें नेता आदि भाग लेने जा रहे हैं। आज इस मौके पर वरिष्ठ पत्रकार शिवशरणप्पा वाली, बसवराज धनूर, बाबू वाली सहित अन्य आदि उपस्थित रहे। कैमरामैन महेश का कवरेज। अधिक जानकारी के लिए केपी न्यूज 24/7 को लाइक एंड सब्सक्राइब जरूर करें। ओम श्री गुरु बसवलिंगाय नमः। कन्नडದ ಕುಲಪುರುಷ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಬೀದರ್ ವತಿಯಿಂದ ನಡೆಯುತ್ತಿರುವ 23ನೇ ವಚನ ವಿಜಯೋತ್ಸವ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶರಣಾದ ಶಿವಶರಣಪ್ಪ ವಾಲಿಯವರಿಗೂ ಹಾಗೂ ಬಸವ ಸೇವಾ ಪ್ರತಿಷ್ಠಾನದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶಂಕರಪ್ಪ ಹೊನ್ನ ಅಣ್ಣನವರಿಗೂ ಹಾಗೂ ಬಸವ ಬಳಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಾಬು ವಾಲಿ ಅಣ್ಣನವರಿಗೂ ಹಾಗೂ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್ ಅಣ್ಣನವರಿಗೂ ಹಾಗೂ ಜಾಗತಿಕ ಲಿಂಗಾಯತ್ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಧನ್ನೂರವರು ಹಾಗೂ ವಚನ ವಿಜಯೋತ್ಸವ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶರಣರಾದ ವಿಶ್ವನಾಥ್ ಕಾಜಿಯವರಿಗೂ ಹಾಗೂ ಈ ಒಂದು ವಚನ ವಿಜಯೋತ್ಸವದ ಮೆರವಣಿಗೆಯ ಸಂಯೋಜಕ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಜ್ ಖಂಡ್ರೆಯವರಿಗೂ ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣರಾದ ನಿತಾರೆ ಅಣ್ಣನವರಿಗೂ ಹಾಗೂ ಈ ಒಂದು ವಚನ ವಿಜಯೋತ್ಸವದಲ್ಲಿ ಬೈಕ್ ರ್ಯಾಲಿಯಲ್ಲಿ ಒಂದು ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಧನರಾಜ್ ಹಂಗರ್ಗಿ ಎಲ್ಲ ಬಳಗಕ್ಕೂ ಹಾಗೂ ವಿಶೇಷವಾಗಿ ಈ ಒಂದು ವಚನ ವಿಜಯೋತ್ಸವದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜ್ಞಾನದೇವಿ ಬೌಚಡಿಯವರಿಗೂ ಹಾಗೂ ಈ ಒಂದು ವಚನ ವಿಜಯೋತ್ಸವದ ಮಾಧ್ಯಮದ ಸಂಯೋಜಕ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷ ಗಾದಿಗೆಯವರು ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿರ್ತಕ್ಕಂಥ ಎಲ್ಲ ನೀಲಮನ ಬಳಗದವರಿಗೂ, ಬಳತಿಯವರಿಗೂ, ನಮ್ಮ ಕುಂಡಿಯವರಿಗೂ, ಮದಕಟ್ಟಿಯವರಿಗೂ, ರವಿ ಬೆಟ್ಟದವರಿಗೂ ಹಾಗೂ ಎಲ್ಲ ಮಜ್ಜಿಗೆಯವರಿಗೂ ಹಾಗೂ ಎಲ್ಲ ಬಂಧುಗಳಿಗೂ, ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ತಮಗೆಲ್ಲರಿಗೂ ಅನಂತ ಶರಣಾರ್ಥಿ. ತಮ್ಮಲ್ಲಿಗೆ ಶುಭ ಹಾರೈಸಿ ಕೆಲವು ಮಾತು ಹೇಳಬೇಕಂತ ಇಚ್ಛೆಪಡ್ತೇನೆ. ತಮ್ಮ ಮನಸ್ಸಿನಲ್ಲಿ ಏನು ಸಮಸ್ಯೆ ಇದೆ, ನಾನು ಒಬ್ಬ ಪತ್ರಕರ್ತನಾಗಿ ಆ ಸಮಸ್ಯೆ ನನ್ನ ಮನಸ್ಸಿನಲ್ಲಿನೂ ಹೇಳಿದೆ. ಮೊಟ್ಟ ಮೊದಲು ಒಂದು ಮಾತು ನಾವು ನೆನಪಿಟ್ಕೊಳ್ಬೇಕು. ವಚನೋತ್ಸವ ಬಹಳಷ್ಟು ಬರೀ ಬೀದರ್ನಲ್ಲಿ ಆಗ್ತಾ ಹೋಗ್ತಲ್ಲ, ಜಗತ್ತಿನಲ್ಲಿ ಆಗ್ತಾವೆ, ಎಲ್ಲ ಮಠದವ್ರು ಮಾಡ್ತಾರೆ. ಇದಕ್ಕೆ ವಿಶೇಷತೆ ಏನಿದೆ? ಬಸವ ಸೇವಾ ಪ್ರತಿಷ್ಠಾನಕ್ಕೆ ಯಾಕೆ ಮಹತ್ವ ಇದೆ? ಇದನ್ನು ನಾವು ಪತ್ರಕರ್ತರು ಕೀನ್ವಾಗಿ ಅಬ್ಸರ್ವೇಷನ್ ಮಾಡಿ, ಇಡೀ ಭಾರತದಲ್ಲಿ ಹೆಣ್ಮಕ್ಕಳೇ ಅಧಿಕಾರವನ್ನು ವಹಿಸಿಕೊಂಡು ಹೆಣ್ಮಕ್ಳ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಏಕಮೇವ ಸಂಸ್ಥೆ ಇದು ಬಸವ ಸೇವಾ ಪ್ರತಿಷ್ಠಾನ. ಬಸವ ಸೇವಾ ಮಾಡೋರು ವಚನ